ಫ್ರೆಂಡ್ಸ್, ಸಂಡೇ ಅಂತಂದರೆ ಎಲ್ರಿಗೂ ಏನೋ ಒಂದು ರೀತಿ ಸಂತೋಷದ ದಿನ ಫ್ರೆಂಡ್ಸ್. ಹಾಗಾಗಿ ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ 10 ಮೊಟ್ಟೆ ತರಿಸ್ಕೊಂಬಿಟ್ಟಿದ್ದೀನಿ. 10 ಮೊಟ್ಟೆನಲ್ಲಿ 4 ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. 4 ಅಂತಂದರೆ 3 ತಿನ್ನಕ್ಕೆ, ಇನ್ನೊಂದು ನಮ್ಮ ಕ್ಯಾಟ್ಗೆ ಫ್ರೆಂಡ್ಸ್. 4 ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಮತ್ತು ಈಗ 6 ಮೊಟ್ಟೆ ಉಳಿದಿದೆಯಲ್ಲ, ಈ 6 ಮೊಟ್ಟೆನ ನಾನು ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಫ್ರೈ ಮಾಡಿ ಮೊಟ್ಟೆಗೂ ಪೂರಿಗೂ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ನೋಡಿ, ನೀವು ಕೂಡ ಮಾಡಿ, ನೀವು ಕೂಡ ತಿನ್ನಿ ಫ್ರೆಂಡ್ಸ್. ಬನ್ನಿ ಮಾಡೋದು ಹೇಗಂತ ನೋಡೋಣ. ಎಲ್ಲರೂ ಕೂಡ ಸಂಡೇ ಸ್ಪೆಷಲ್ ಫ್ರೆಂಡ್ಸ್. ಮೊಟ್ಟೆ ಬೇಯಿಸಬೇಕಾದ್ರೆ ಸ್ವಲ್ಪ ನೀರು ಹೆಚ್ಚಾಗಿರಬೇಕು. ಮೊಟ್ಟೆ ಮೇಲೆ ನೀರು 1 ಇಂಚಷ್ಟು ಮೇಲೆ ನೀರಿರಬೇಕು ಫ್ರೆಂಡ್ಸ್. ಈಗ ನಾವು ಮುಚ್ಚೋಣ. ಸಿಮ್ಮನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸಿಮ್ಮನಲ್ಲೇ ಬೇಯಿಸಿದರೆ ಮೊಟ್ಟೆ ಹೊಡೆದೋಗಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಅದಕ್ಕೆ ಚಿಕ್ಕದೊಂದು ಹಳೇ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಒಂಥರ ಕರೆ ಆಗುತ್ತೆ ಮೊಟ್ಟೆ ಬೇಯಿಸಿದ್ರೆ. ಹಂಗಾಗಿ ಹಳೇ ಪಾತ್ರೆ, ಟೀ ಮಾಡುವಂಥ ಪಾತ್ರೆನಲ್ಲೇ ಬೇಯಿಸ್ತಾ ಇದ್ದೀನಿ. ಬೇಯಲಿ. 1/4 ಗಂಟೆನೇ ತಗೊಳುತ್ತೆ ಫ್ರೆಂಡ್ಸ್ ಬೇಯೋಕ್ಕೆ ಮೊಟ್ಟೆ. ಈಗ ನಾವು ಮೊಟ್ಟೆ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ 6 ಮೊಟ್ಟೆ ಇದೆ. 6 ಮೊಟ್ಟೆಗೆ 6 ಮೆಣಸಿನ್ಕಾಯಿ ತಗೊಳ್ಳಿ, 6 ಬೆಳ್ಳುಳ್ಳಿ ತಗೊಳ್ಳಿ. ಈಗ ಮೆಣಸಿನ್ಕಾಯಿನ ನಾವು ಅದಕ್ಕೆ ಜಾರ್ಗೆ ಹಾಕೋಣ. ಸಣ್ಣದಾಗಿ ಒಂದು 6 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಅದಕ್ಕೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಈಗ 6 ಈರುಳ್ಳಿ ಕಟ್ ಮಾಡಿರುವಷ್ಟು ಅದಕ್ಕೆ ತಕ್ಕಷ್ಟು ನಾನು ಉಪ್ಪನ್ನು ನೋಡಿ ಜಾರ್ಗೆ ಹಾಕ್ತಾಯಿದ್ದೀನಿ. 6 ಒಣಮೆಣಸಿನ್ಕಾಯಿ. ನೀವು ಬೇಕಂತಂದರೆ ಖಾರ ಅಂದರೆ ಇನ್ನೂ ಒಂದು ಮೆಣಸಿನ್ಕಾಯಿ ಹಾಕ್ಕೋಬೋದು. ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಎರಡನ್ನು ನಾವು ಮಿಕ್ಸಿಗೆ ಗ್ರೌಂಡ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಉಪ್ಪು ಫ್ರೈ ಆಗಿ ಒಂದು ಪುಡಿ ಆಗಿದೆಯಲ್ಲ, ಈಗ ಬೆಳ್ಳುಳ್ಳಿ ಹಾಕಿ ನಾವು ಒಂದು ರೌಂಡ್ ಹಾಕೋಣ. ನೋಡಿ ಆ ಪುಡಿ ತೆಗೆದು ಮಸಾಲೆನ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಗೆ ಇಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಮೊಟ್ಟೆ ಫ್ರೈಗೆ ಬೇಕಾಗಿರೋದು. ಮೊಟ್ಟೆ, ಈರುಳ್ಳಿ, ಇದು ಮಸಾಲೆ ನಾನು ಪುಡಿ ಮಾಡಿದ್ದು, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟಾದರೆ ಸಾಕು, ಮೊಟ್ಟೆ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ಮೊಟ್ಟೆ ಫ್ರೈ ಆಮೇಲೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂತಂದರೆ ಮೊಟ್ಟೆ ಹಾರೋದ್ರೆ ಚೆನ್ನಾಗಿರುತ್ತೆ, ಫ್ರೈ ಚೆನ್ನಾಗಿರೋದಿಲ್ಲ. ಅದರಿಂದ ಈಗ ಚಟ್ನಿ ಪ್ರಿಪೇರ್ ಮಾಡ್ಕೊಂಬಿಡೋಣ ನಾವು ಪೂರಿಗೆ. ನೋಡಿ 8 ಒಣಮೆಣಸಿನ್ಕಾಯಿ, ಕಾಯಿ ಪೀಸು ಒಂದಿಷ್ಟು ತೆಗೆದುಕೊಂಡಿದ್ದೀನಿ. ಮೂಲಂಗಿ, ಇದು ರ್ಯಾಡಿಶು, ಇದು ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಇಷ್ಟನ್ನು ನಾವು ತರಿಯಾಗಿ ಪುಡಿ ಮಾಡ್ಕೊಂಬಿಡೋಣ. ತರಿಯಾಗಿ ರುಬ್ಬಿರುವಂತಹ ಮೂಲಂಗಿ ಮತ್ತು ಕಾಯಿಗೆ ನೋಡಿ ಕಡಲೆ ಬೀಜ ಹುರಿದು ಈ ರೀತಿ ಸಿಪ್ಪೆ ತೆಗೆದಿರೋದನ್ನು ಒಂದು ಬಟ್ಲು ಹಾಕ್ಕೊಳ್ಳೋಣ. ಮತ್ತು ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ತಕ್ಕಷ್ಟು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸೋಣ ಫ್ರೆಂಡ್ಸ್. ಇಷ್ಟು ಉಪ್ಪು ಆದರೆ ಸಾಕು. ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಇದೆ. ಈ ಬೆಳ್ಳುಳ್ಳಿ ಕೂಡ ನಾವು ಸೇರಿಸ್ಬಿಡೋಣ. ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೂಲಂಗಿ ಯಾಕೆ ಹಾಕ್ತೀವಿ ಅಂತಂದರೆ ಗ್ಯಾಸ್ಟ್ರಿಕ್ ಬರೋಲ್ಲ ಫ್ರೆಂಡ್ಸ್. ಕಡಲೆ ಬೀಜ ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಿಂದ ಗ್ಯಾಸ್ಟ್ರಿಕ್ ಬರ್ದಿರೋ ಇರಲಿ ಅಂತ ಮಾಡ್ತಾಯಿದ್ದೀನಿ. ಚಟ್ನಿ ಪ್ರಿಪೇರ್ ಆಯಿತು ಫ್ರೆಂಡ್ಸ್. ಈಗ ಬೌಲ್ಗೆ ತಗೊಂಬಿಡೋಣ. ಹುಣಸೆ ಹಣ್ಣು ಹಾಕಬಾರ್ದು, ಯಾಕಂದರೆ ಪೂರಿಗೆ ಹುಳಿ ಇರಬಾರ್ದು. ಅದರಿಂದ ಹುಣಸೆ ಹಣ್ಣು ಹಾಕ್ತಿಲ್ಲ ನಾನು ಚಟ್ನಿಗೆ. ಮೊಟ್ಟೆ ಬೆಂದಿದೆ ಫ್ರೆಂಡ್ಸ್. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಚಟ್ನಿಗೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಇದು ಫ್ರೈ ಮಾಡೋಣ. ಈಗ ಅದರ ಜೊತೆಗೇ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆನ ಚಟ್ನಿಗೆ ಹಾಕ್ಬಿಡೋಣ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಪೂರಿಗೆ. ಹುಣಸೆಹಣ್ಣು ಮಾತ್ರ ಹಾಕಬಾರ್ದು ಪೂರಿಗೆ. ಈಗ ಇದನ್ನು ಕಲಸೋದು ಬೇಡ, ಹಾಕ್ಕೊಳ್ಳುವಾಗ ಕಲಿಸ್ಕೊಳ್ಳೋಣ. ಪ್ಲೇಟನ್ನು ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್. ಮೊದಲು ನಾವು ಎಗ್ ಫ್ರೈ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಯಾಕಂತಂದರೆ ಮೊಟ್ಟೆ ಬೇಯಿಸಿದ್ದಾಗಿದೆ, ಸುಳಿದಿದ್ದು. ನೋಡಿ 4 ಮೊಟ್ಟೆನೂ ನೀಟಾಗಿ ಸುಳಿದಿದ್ದೀನಿ. ಚಟ್ನಿ ಆಗಿದೆ. ಈಗ ನಾವು ಮೊಟ್ಟೆ ಫ್ರೈ ಮಾಡ್ಕೊಂಬಿಡೋಣ. ಅನಂತರ ನಾವು ಪೂರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾವು ಪಾನ್ಗೆ ಒಂದು 3-4 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ.
ಸಾಕಷ್ಟು ಆಯಿಲು. ಈಗ ಅದರ ಜೊತೆಗೆ ಈರುಳ್ಳಿ ನಾವು ಕಟ್ ಮಾಡಿರೋದನ್ನು ಹಾಕ್ಕೊಂಬಿಡೋಣ. ಈರುಳ್ಳಿ ಅರ್ಧ ಬೆಂದಾದಮೇಲೆ ನೋಡಿ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕೋಣ. ಈಗ ನಾವು ಮೊಟ್ಟೆ ಎಲ್ಲ ಹೊಡೆದು ಹಾಕ್ಬಿಡೋಣ. ಮೊಟ್ಟೆನೆಲ್ಲ ನೋಡಿ 6 ಮೊಟ್ಟೆನ ಒಡೆದಾಕ್ಬಿಟ್ಟಿದ್ದೀನಿ. ನೋಡಿ ಈಗ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ತಲ ಹತ್ತಿದಿರ ಸಿಮ್ನಲ್ಲೇ ಒಂದು ಸ್ವಲ್ಪ ಹೊತ್ತು ಹಾಗೆ ಕಲಸಿ. ನೋಡಿ ಈ ರೀತಿ ಫ್ರೈ ಆದಾಗ ನಾವು ಮೊಟ್ಟೆ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಅಲ್ಲೊಂದು ನಾಟ್ ಹಾಕ್ಕೊಂಡು ಈ ಥರ ಚಾಕೋದಿಂದ ಅದನ್ನು ಕೂಡ ನಾವು ಇದ್ರೊಳಗೆ ಹಾಕೋಣ. ಒಂದು 3 ಮೊಟ್ಟೆನ ನಾನು ಹಾಕ್ತಾಯಿದ್ದೀನಿ. ಇನ್ನೊಂದು ನಮ್ಮ ಚಿಟ್ಟಿಗೆ ಫ್ರೆಂಡ್ಸ್, ಇದು ನಮ್ಮ ಚಿಟ್ಟಿಗೆ ಎಲ್ಲ ಪುಡಿ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಮೊಟ್ಟೆ ಸಮೇತ ಈ ರೀತಿ ಫ್ರೈ ಮಾಡ್ಕೋಬೇಕು. ನೀವೆಷ್ಟು ಜನ ಇದ್ದರೆ ಅಷ್ಟು ಮೊಟ್ಟೆನ ಈ ರೀತಿ ಬೇಯಿಸ್ಕೊಂಡು ಚಾಕದಲ್ಲಿ ಅಲ್ಲಲ್ಲಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಕೊತ್ತಂಬರಿ ಸೊಪ್ಪೆ ಫ್ರೆಂಡ್ಸ್ ಇದಕ್ಕೆ ತುಂಬಾ ಟೇಸ್ಟ್ ಕೊಡೋದಂತಂದರೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಮಾತ್ರ ಹಾಕ್ದಿರ ಇರಲೇಬೇಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಇದು ಒಳ್ಳೆ ಪಲ್ಯ ಆಗುತ್ತೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಮೊಟ್ಟೆ ಪಲ್ಯದ ಮೇಲೆ ಕೂಡ ಪ್ಲೇಟಲ್ಲಿ ಮುಚ್ಚಿ ಒಂದು ಕಡೆ ಇಡೋಣ. ಈಗ ನಮ್ಮ ಕ್ಯಾಟ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇತ್ತು ಬೇಡಿ ಫ್ರೆಂಡ್ಸ್. ಅದಕ್ಕೆ ಎದ್ದೆಲ್ಲಿ ಚೆನ್ನಾಗಿ ಆಮೇಲೆ ಮೊಟ್ಟೆ ಹಾಕ್ತೀನಿ ಅದಕ್ಕೆ. ಹೋಗಮ್ಮ ತಿನ್ನೋದು. ಮೊಟ್ಟೆ ಫ್ರೈ ನೋಡಿ ಫ್ರೆಂಡ್ಸ್, ಸ್ಮೆಲ್ ಬಂದ ತಕ್ಷಣ ನಾನು ಮಾತಾಡಿಸ್ದೆ ಹಾಗೆ ಎದ್ದುಬಿಡ್ತು. ನೋಡಿ ಮೊಟ್ಟೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಮ್ಮ ಚಿಟ್ಟಿಗೆ. ಚೆನ್ನಾಗಿ ತಿಂತದೆ. ಒಂದು ಮೊಟ್ಟೆ ತಿನ್ನಮ್ಮ, ತಿನ್ನು ಸ್ವಾಮಿ. ನಾವು ಪೂರಿಗೆ ಹಿಟ್ಟನ್ನು ನೋಡಿ ಅರ್ಧ kg ಜರಡಿ ಮಾಡಿಟ್ಕೊಂಡಿದ್ದೀನಿ ಮೈದಾ. ಇದಕ್ಕೆ 1.5 ಸ್ಪೂನಷ್ಟು ಸಕ್ಕರೆ ಹಾಕೋಣ. ಇದು ಸಕ್ಕರೆ ಮತ್ತು 1 ಸ್ಪೂನು ನೋಡಿ ಈ ಸ್ಪೂನಿಂದ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಮತ್ತು ಉಪ್ಪು ನೋಡಿ ಈ ಚಿಕ್ಕ ಸ್ಪೂನಿಂದ 1 ಸ್ಪೂನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಅದಕ್ಕೆ ಇನ್ನು ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ, ಈ ರೀತಿ ಅದಕ್ಕೆ ಕಲಿಸ್ಕೋಬೇಕು. ಈಗ ಇದನ್ನು ನಾವು ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ರೀತಿ ಇಷ್ಟಿಷ್ಟಪ್ಪ ಉಂಡೆಗಳಾಗಿ ಮಾಡಿಕೊಂಡು ಈಗ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಪುಡಿ ಉದುರಿಸ್ಕೊಂಡು ಇದನ್ನು ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ರೀತಿ ರೌಂಡಾಗಿ ಲಟ್ಟಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಒಂದು 5 ಹಂಗೆ ಈ ರೀತಿ ಲಟ್ಟಿಸ್ಕೊಂಡು ಮತ್ತೆ ಆಯಿಲ್ಗೆ ಹಾಕ್ಕೊಳ್ಳಿ. ಯಾಕಂದರೆ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕು. ಪೂರಿನ ಈ ರೀತಿ ಪ್ರೆಸ್ ಮಾಡಿದರೆ ತನ್ನಷ್ಟಕ್ಕೆ ತಾನೇ ಉಬ್ಬುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಅಂದ್ಕೊಂಡ್ರೆ ಸಾಕು, ಅದಷ್ಟಕ್ಕದೇ ಉಬ್ಬುತ್ತೆ ನೋಡಿ. ತುಂಬಾ ಗರಿಯಾಗಿರುತ್ತೆ. ಸಾಯಂಕಾಲ ತನಕನೂ ಇದೇ ಥರ ಗರಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಪ್ರೆಸ್ ಮಾಡ್ಕೊಂಡಿರಬೇಕು, ಆವಾಗ ಅದಷ್ಟಕ್ಕದೇ ಉಬ್ಬುತ್ತೆ ನೋಡಿ. ಆ ರೀತಿ ಎಲ್ಲನೂ ಈ ರೀತಿ ಪೂರಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೂರಿ.
ನೋಡಿ ಫ್ರೆಂಡ್ಸ್, ಪೂರಿ ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಪೂರಿ. ಈ ರೀತಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಸಂಡೇ ಸ್ಪೆಷಲ್ ತಿಂಡಿ ಫ್ರೆಂಡ್ಸ್. ಮಧ್ಯಾಹ್ನದ ಊಟ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅನ್ನ ಸಾರು ಉಲ್ಟಾ ಮಾಡಿದ್ದೀನಿ ಇವತ್ತು. ನೋಡಿ, ಎಗ್ ಪಲ್ಯ, ಚಟ್ನಿ ಮತ್ತು ಪೂರಿ ಫ್ರೆಂಡ್ಸ್. ಇದು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಇವತ್ತು ಸಂಡೇ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ನಮ್ಮ ಶಾಂತ ಸ್ಟಾರ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಏನು ರುಚಿಯಾಗಿರುತ್ತಂತಂದರೆ ಈ ರೀತಿ ಮಾಡಿಕೊಂಡು ಎಲ್ಲರೂ ತಿಂದು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೊಂದು ಸಲ